ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲ, ಯಾತನೆಗಳ ಆಶೀರ್ವಾದದ ಕಾಲ. ಈ ಕಾಲದಲ್ಲಿ ದೇವರ ಅಪಾರವಾದ ಪ್ರೀತಿಗೆ ಪಾತ್ರರಾಗುವ, ನಮ್ಮ ಬಲಹೀನತೆಯಿಂದ ಹೊರಬರುವಂತಹ ಕಾಲ. ಅದರಲ್ಲಿ ಪ್ರತಿ ಶುಕ್ರವಾರ ನಾವು ಮಾಡುವ ಶಿಲುಬೆ ಹಾದಿಯು ಯೇಸುಕ್ರಿಸ್ತರ ಪವಿತ್ರ ಶುಕ್ರವಾರವನ್ನು ಧ್ಯಾನಿಸುವ ವಾರವಾಗಿದೆ. ಇಂದು ಈ ಪವಿತ್ರ ಶಿಲುಬೆ ಹಾದಿಯನ್ನು ನಾವೆಲ್ಲರೂ ಭಾಗಿಯಾಗುವಾಗ, ವಿಶೇಷವಾಗಿ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳು, ಪ್ರಯಾಣ ಮಾಡುವಂಥವರು, ವಯೋವೃದ್ಧರು, ಶಿಲುಬೆ ಹಾದಿಯಲ್ಲಿ ಭಾಗವಹಿಸಲಾಗದವರ ಸಹಾಯಕ್ಕಾಗಿ ಅನುಕೂಲವಾಗುವಂತೆ ನಾವಿಂದು ಈ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಈ ಶಿಲುಬೆ ಹಾದಿಯಲ್ಲಿ ಭಯಭಕ್ತಿಯಿಂದ ಭಾಗವಹಿಸಿ ಯೇಸುಕ್ರಿಸ್ತರ ಆ ಪವಿತ್ರ ಯಾತನೆಯಲ್ಲಿ ಮಾತೆ ಮರಿಯಳು ಭಾಗಿಯಾದಂತಹ ಅನುಭವ ನಮಗಾಗಲಿ. ಆ ತಾಯಿ ಮರಿಯಳ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ಸೇರಿ ಈ ಪರಿಶುದ್ಧ ಶಿಲುಬೆ ಹಾದಿಯಲ್ಲಿ ಭಯಭಕ್ತಿಯಿಂದ ಪಾತ್ರರಾಗೋಣ. ಶಿಲುಬೆ ಹೊತ್ತು ನಡೆದ ನಿಮ್ಮ ಪಯಣದಲ್ಲಿ ಕನ್ಯ ಮೇರಿ ತಾಯೊಂದಿಗೆ ಹಿಂಬಾಲಿಸುತ್ತೇವೆ ಸ್ವಾಮಿ ನಿಮ್ಮನ್ನು ನಾವು, ಹಿಂಬಾಲಿಸುತ್ತೇವೆ ಸ್ವಾಮಿ ನಿಮ್ಮನ್ನು ನಾವು. ಪ್ರಾರಂಭ ಪ್ರಾರ್ಥನೆ. ಸ್ವರ್ಗೀಯ ತಂದೆಯಾದ ದೇವರೇ, ನೀವು ಸೃಷ್ಟಿಸಿದ ನಿಮ್ಮ ಮಕ್ಕಳು ಪಾಪ ಮಾಡಿ ನಿಮ್ಮಿಂದ ದೂರವಾದಾಗ ಅವರನ್ನು ಮತ್ತೆ ನಿಮ್ಮ ಪ್ರೀತಿಯ ಲೋಕಕ್ಕೆ ಕರೆತರಲು ನಿಮ್ಮ ಕುಮಾರನನ್ನೇ ಈ ಭೂಮಿಗೆ ಕಳಿಸಿದಿರಿ. ಅವರು ನಮ್ಮಂತೆ ಮನುಷ್ಯರಾಗಿ ಹುಟ್ಟಿದ್ದೇ ಅಲ್ಲದೆ 30 ವರ್ಷಗಳ ಕಾಲ ಕುಟುಂಬದಲ್ಲಿ ಜೀವಿಸಿ ಕುಟುಂಬ ಜೀವನವನ್ನು ಪಾವನಗೊಳಿಸಿದರು. ಕುಟುಂಬಕ್ಕೆ ಶ್ರೇಷ್ಠ ಸ್ಥಾನವನ್ನಿತ್ತರು. ಅದೇ ಪ್ರಭು ಯೇಸು ನಮ್ಮ ಕುಟುಂಬಗಳನ್ನು ಪರಿಶುದ್ಧತೆಯೆಡೆಗೆ ಕರೆದುಕೊಂಡು ಹೋಗಲೆಂದು ಭಯಭಕ್ತಿಯಿಂದ ಪ್ರಾರ್ಥಿಸಲು ಕರೆಯನ್ನು ಹೊಂದಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ಈ ಶಿಲುಬೆಯ ಹಾದಿಯಲ್ಲಿ ನಾವು ನಿಮ್ಮೊಂದಿಗೆ ಸಾಗುವಾಗ ನಮ್ಮ ಇಡೀ ಕುಟುಂಬವೇ ನಿಮ್ಮೊಂದಿಗೆ ಸಾಗಲಿ. ನಮ್ಮ ಕುಟುಂಬದ ಕಷ್ಟದ ಹಾದಿಗಳಲ್ಲಿ ನಾವು ಸ್ಥೈರ್ಯವನ್ನು ಕಳೆದುಕೊಳ್ಳದೆ ನಡೆಯಲು ನಮ್ಮೆಲ್ಲರಿಗೆ ಸ್ನೇಹ, ಸಹನೆ, ನಂಬಿಕೆ, ಪ್ರೀತಿ, ಕ್ಷಮೆ ಮತ್ತು ಅನುಕಂಪವನ್ನು ನೀಡಿರಿ. ಶಿಲುಬೆ ಹಾದಿಯ ಒಂದೊಂದು ಸ್ಥಳದಲ್ಲಿ ನಿಂತಾಗಲೂ ನಿಮ್ಮ ಆ ಕ್ಷಣದ ಸ್ಥಿತಿಯನ್ನು ಧ್ಯಾನಿಸುತ್ತಾ ನಮ್ಮ ಕುಟುಂಬದ ಕಷ್ಟಗಳನ್ನು ನೆನೆದು ನಿಮ್ಮಿಂದ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವನ್ನು ಪಡೆಯುವಂತೆ ಮಾಡಿರಿ. ನೀವು ಹೊತ್ತ ಶಿಲುಬೆ ನಮ್ಮ ಕಷ್ಟಗಳನ್ನು ಹಗುರಗೊಳಿಸಲಿ, ಹೊಸ ಭರವಸೆಯನ್ನು ನೀಡಲಿ. ಪವಿತ್ರಾತ್ಮರೇ, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಜ್ಞಾನ, ವಿವೇಕ, ಸ್ಥೈರ್ಯ, ಸಹನೆ ತುಂಬಿ ನಿಮ್ಮ ಪವಿತ್ರಾತ್ಮರ ಪ್ರೇರಣೆಯಲ್ಲಿ ನಮ್ಮೆಲ್ಲರನ್ನ ಮುನ್ನಡೆಸಿರಿ ಸ್ವಾಮಿ. ೀಲಾತನು ಅನ್ಯಾಯದಿ ಯೇಸುವ ಕೊಲ್ಲುವ ತೀರ್ಪಿತನು, ಘೋರವಾದ ನಮ್ಮ ಪಾಪಗಳೇ ಇದಕ್ಕೆ ಕಾರಣವೆಂದು ಬಲ್ಲೆವು ನಾವು, ಇದಕ್ಕೆ ಕಾರಣವೆಂದು ಬಲ್ಲೆವು ನಾವು. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭುವಿಗೆ ಮರಣದಂಡನೆ ವಿಧಿಸುತ್ತದೆ. ಈ ಮರಣ ದಂಡನೆಗೆ ಬಲವಾದ ಆರೋಪಗಳು ಇಲ್ಲವಾದರೂ ಕಾರಣಗಳು ಅನೇಕವನ್ನ ಅವರು ಹುಡುಕುವ ಪ್ರಯತ್ನ ಮಾಡಿದರು. ಅವರಿಗೆ ಅವರದೇ ಕಾರಣಗಳು. ಅವರ ಪ್ರಕಾರ ಆತ ಸಮಾಜದ ಒಳಿತಿಗಾಗಿ ಸಾಯಬೇಕಾಗಿತ್ತು. ಆತನ ಪ್ರಕಾರ ಆತ ಜನತೆಯ ಉದ್ಧಾರಕ್ಕಾಗಿ
ತನ್ನನ್ನೇ ಅರ್ಪಿಸಿಕೊಳ್ಳಬೇಕಾಗಿತ್ತು. ಕಾರಣಗಳೇನೇ ಇರಲಿ, ಆತನ ಸಾವು ಮಾತ್ರ ಅಸಹಜವಾಗಿತ್ತು. ಆರೋಪಗಳು ನಿರಾಧಾರವಾಗಿದ್ದವು. ಆದರೆ ಅವರಿಗೆ ಅವರದೇ ಕಾರಣಗಳಿದ್ದುದರಿಂದ ಆರೋಪಗಳಿಗೆ ಆಧಾರಗಳೇ ಬೇಕಾಗಿರಲಿಲ್ಲ. ಅವರ ಆರೋಪಗಳೇ ತೀರ್ಪುಗಳಾಗಬೇಕು ಎಂದು ಒತ್ತಾಯಿಸಿದರು. ಆತ ಕೂಡ ಯಾರದೋ ಬಲವಂತಕ್ಕೆ ನ್ಯಾಯಸ್ಥಾನಕ್ಕೆ ಬಂದಿರಲಿಲ್ಲ, ತನ್ನನ್ನೇ ಅರ್ಪಿಸಿಕೊಳ್ಳಲು ಬಂದಿದ್ದರು. ಪ್ರೀತಿಗಾಗಿ ಈ ಪ್ರಾಣಾರ್ಪಣೆಯನ್ನ ಮಾಡಬೇಕಾಗಿತ್ತು. ನಮ್ಮ ಕುಟುಂಬಗಳಲ್ಲಿ ಕೆಲವರು ಸಾಯುವ ಬಗ್ಗೆ ಯೋಚಿಸುತ್ತಾರೆ. ಹುತಾತ್ಮರಾಗಬೇಕೆಂದಲ್ಲ, ಸಾಯುವ ಇಚ್ಛೆಯಿಂದಲೂ ಅಲ್ಲ. ಪ್ರೀತಿ ಇಲ್ಲದ ಬದುಕು ಯಾಕೆ ಬೇಕು? ಅದಕ್ಕಾಗಿ ಸಾವೇ ಲೇಸು ಎಂಬ ಕಾರಣಕ್ಕಾಗಿ ಮನೆಯಲ್ಲಿ ಅಪಾರ್ಥಗಳು, ಏಕಾಂತ, ತಿರಸ್ಕಾರ, ಮತ್ತೆ ಮತ್ತೆ ಕಾಡುವ ಸೋಲು, ನಿರುದ್ಯೋಗ ಮುಂತಾದ ಕಾರಣಗಳಿಂದ ಈ ಬದುಕು ಸಾಕೆನಿಸುತ್ತದೆ. ಇಂಥವರಿಗೆ ನಿಜವಾಗಿ ಬೇಕಾಗಿರುವುದು ಸಾವಲ್ಲ, ಕುಟುಂಬದವರ ಪ್ರೀತಿ ಮತ್ತು ಸಮಾಜದ ಅನುಕಂಪ. ಪ್ರಭು ಯೇಸುವೆ, ಪ್ರೀತಿಗಾಗಿ ನೀವು ಶಿಲುಬೆಗೇರಿದರೆ ಪ್ರೀತಿ ಇಲ್ಲದ ಸಮಾಜ ನಿಮಗೆ ಮರಣದಂಡನೆ ವಿಧಿಸಿತು. ನಮ್ಮ ಕುಟುಂಬದ ಯಾರೊಬ್ಬರೂ ಪ್ರೀತಿಯಿಂದ ತಿರಸ್ಕೃತರಾಗದಂತೆ, ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ಕಾಪಾಡಿರಿ. ನಮ್ಮ ಪ್ರೀತಿ ಸೋತಾಗ ನಿಮ್ಮ ಪ್ರೀತಿ ನಮ್ಮನ್ನು ಶಾಶ್ವತವಾಗಿ ಬಂಧಿಸಿಡಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಭಾರವಾದ ಶಿಲುಬೆಯನ್ನು ಯೆಹೂದ್ಯರು ನಿಮಗೆ ಹೊರಿಸಿದರು. ಸೋದರರೇ, ಈ ಶಿಲುಬೆ ಮರ ನಮ್ಮ ಘೋರ ಪಾಪದ ಭಾರವಲ್ಲವೇ? ನಮ್ಮ ಘೋರ ಪಾಪದ ಭಾರವಲ್ಲವೇ? ಎರಡನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವಿಗೆ ಭಾರವಾದ ಶಿಲುಬೆಯನ್ನು ಹೊರಿಸುತ್ತಾರೆ. ಶಿಲುಬೆಯ ಭಾರವಾಗಿರಲಿಲ್ಲ, ಅದನ್ನು ಹೊರಿಸಿದ ಜನರ ಹೃದಯಗಳು ಬಂಡೆಯಂತೆ ಭಾರವಾಗಿದ್ದವು. ಇಂತಹ ಹೃದಯಗಳನ್ನು ಹೊತ್ತ ಆತನ ಹೃದಯವು ಭಾರವಾಗಿತ್ತು. ಶಿಲುಬೆ ಹೊತ್ತು ನಡೆಯುವಾಗ ಅವರಿಗೆ ತಮ್ಮ ತಾಯಿಯ ಹೃದಯ ಭಾರವು ನೆನಪಾಗಿರಬೇಕು. ಹಾಗೆ ಬೀದಿಗಳಲ್ಲಿ ಸಾಗುವಾಗ ಹಾದಿ ಬೀದಿಯಲ್ಲಿ ನಿಂತ ಬಡವರ, ನಿರ್ಗತಿಕರ, ಶೋಷಿತರ ಬದುಕಿನ ಭಾರವು ಕಾಣಿಸಿರಬಹುದು. ದುಃಖ ತುಂಬಿದ ಜನ, ಕಣ್ಣೀರು ಹರಿಸುತ್ತಿದ್ದ ಅಸಹಾಯಕರ ಭಾರವಾದ ಎದೆಯಿಂದ ನಿಂತಿರುವವರು ಕಂಡಿರಬಹುದು. ನಿಮ್ಮ ಕಷ್ಟಗಳು ಮುಗಿಯಲಿವೆ. ನಿಮ್ಮೆಲ್ಲರ ಎದೆ ಭಾರವನ್ನ ನಾ ಹೊತ್ತಿದ್ದೇನೆ, ನಿಶ್ಚಿಂತೆಯಿಂದ ಸುಖವಾಗಿರಿ ಎನ್ನುತ್ತಾ ಆತ ಹೆಜ್ಜೆಯೂರಿ ನಡೆಯುತ್ತಿರಬಹುದು. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಮಂದಿ ಇಂಥದ್ದೇ ಶಿಲುಬೆಗಳನ್ನು ಹೊತ್ತು ನಡೆಯುತ್ತಿದ್ದಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗಳೇ ಮಕ್ಕಳಿಗೆ ಶಿಲುಬೆಗಳಾಗಿರಬಹುದು. ಈ ಶಿಲುಬೆಯನ್ನು ಹೊರಲೇಬೇಕು, ಹೊತ್ತು ನಡೆಯಲೇಬೇಕು. ಇಂದು ಕುಟುಂಬಗಳಿಗಿಂತ ವ್ಯಕ್ತಿಗಳೇ ಮುಖ್ಯವೆಂಬಂತೆ ಕಾಣಿಸುತ್ತಾರೆ. ಇದರಿಂದ
ಅನಗತ್ಯ ಸ್ಪರ್ಧೆ, ಅಸಹನೆ, ದ್ವೇಷ ಮನೆ ಮಾಡಿದೆ. ಇಂಥ ಸಂದರ್ಭಗಳಲ್ಲಿ ಪ್ರೀತಿಸಬೇಕಾದವರೇ ಶಿಲುಬೆಗಳಾಗುತ್ತಾರೆ. ಶಿಲುಬೆ ಹೊತ್ತ ಯೇಸುವಿನ ಕಡೆ ನೋಡೋಣ. ಆಗ ನಮ್ಮ ಶಿಲುಬೆ ಅಷ್ಟು ಭಾರ ಎನಿಸುವುದಿಲ್ಲ. ಪ್ರಭು ಯೇಸುವೆ, ಸ್ವಾರ್ಥಕ್ಕಿಂತ ಪರಚಿಂತನೆ, ಸ್ಪರ್ಧೆಗಿಂತ ಪ್ರೀತಿಯೇ ಶ್ರೇಷ್ಠವಾದುದು ಎಂದರಿತು ಪರಸ್ಪರ ಸಹಕಾರದಿಂದ ನಮ್ಮ ಕುಟುಂಬದ ಶಿಲುಬೆಯನ್ನು ಎಲ್ಲರೂ ಒಟ್ಟಾಗಿ ಹೊತ್ತಾಗ ಅದರ ಭಾರ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ತಿಳಿಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಭಾರದಿಂದ ಯೇಸು ಬಳಲಿ ಧರೆಗೆಡವಿ ಬಿದ್ದರಯ್ಯ. ಸೋದರರೇ, ನಾವು ಮೊದಲ ಸಲ ಪಾಪದಲ್ಲಿ ಬಿದ್ದದ್ದೇ ಇದಕ್ಕೆ ಕಾರಣ. ಪಾಪದಲ್ಲಿ ಬಿದ್ದದ್ದೇ ಇದಕ್ಕೆ ಕಾರಣ. ಮೂರನೆಯ ಸ್ಥಳ, ಯೇಸು ಮೊದಲನೆಯ ಸಲ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಾಪದ ಭಾರ ಎಲ್ಲರನ್ನ ಕೆಳಗೆ ಬೀಳಿಸುತ್ತದೆ. ಇದು ಎಲ್ಲರ ಪಾಪದ ಭಾರ, ದೇವರಿಂದ ದೂರವಾದ ಜನರ ಪಾಪದ ಭಾರ. ಇಂಥ ಭಾರದಿಂದ ದೇಹ ಕುಸಿದರೂ ಯೇಸು ಶಿಲುಬೆಯನ್ನ ಮಾತ್ರ ಬಿಡಲಿಲ್ಲ, ಶಿಲುಬೆಯನ್ನ ಅಪ್ಪಿಕೊಂಡೇ ನೆಲಕ್ಕೆ ಬೀಳುತ್ತಾರೆ. ಈ ಶಿಲುಬೆ ಅವರಿಗೆ ಬೇಕಿತ್ತೆ. ಇದು ತನ್ನ ತಂದೆಯ ಚಿತ್ತ ಎಂದೇ ಅವರು ಅದನ್ನ ಹೊರಲು ಮುಂದಾದರು. ಆತ್ಮವೇನೋ ದೃಢವಾಗಿತ್ತು, ಆದರೆ ದೇಹಕ್ಕೆ ಶಕ್ತಿ ಸಾಲಲಿಲ್ಲ. ಕೊನೆಯ ತನಕ ಇರುತ್ತೇನೆ ಎಂದವರು ಈ ಶಿಲುಬೆಯೊಂದಿಗೆ ಆತನನ್ನ ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋಗಿದ್ದರು. ತನ್ನ ಶುಭ ಸಂದೇಶವನ್ನ ಮುಂದುವರಿಸುವವರು ಯಾರು ಎಂಬ ಅಳುಕು ಆತನಿಗೆ ಬಂದಾಗ ಆತ ಎದ್ದಿರಬಹುದು. ಪಾಪದ ಭಾರಕ್ಕಿಂತ ಆತ್ಮದ ದೃಢತೆ ಬಲವಾಗಿತ್ತು. ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ಪಾಪದ ಭಾರದಿಂದ ತಂದೆ ತಾಯಿಯರು ಕುಸಿದು ಹೋಗಿದ್ದಾರೆ. ಅವಮಾನ, ನಾಚಿಕೆಯಿಂದ ತಲೆ ತಗ್ಗಿಸಿದ್ದಾರೆ. ಆರ್ಥಿಕ ಹೊರೆ, ಬಡತನ ಕೂಡ ಅವರನ್ನು ಕುಸಿಯುವಂತೆ ಮಾಡುತ್ತದೆ. ತಮ್ಮ ಮಕ್ಕಳ ಬೇಡಿಕೆಗಳನ್ನು ಪೂರೈಸಲಾಗದೆ ಕಂಗಾಲಾಗುತ್ತಾರೆ. ಗಂಡನ ಕುಡಿತ ಎಷ್ಟೋ ತಾಯಂದಿರು ತಲೆ ಎತ್ತದಂತೆ ಮಾಡಿಬಿಟ್ಟಿದೆ. ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿಯರೇ ಹಿಂಸೆಯಾಗುತ್ತಾರೆ. ದನದಂತೆ ದುಡಿದರೂ ಮೆಚ್ಚುಗೆಯ ಮಾತಿಲ್ಲ ಎಂದು ಮಕ್ಕಳು ಕೊರಗುವುದುಂಟು. ಅಪ್ಪ ಯಜಮಾನ, ನಾವು ಗುಲಾಮರು ಎಂಬ ನೋವೂ ಉಂಟು. ಹೀಗೆ ನಮ್ಮನ್ನು ಕೆಳಗೆ ಬೀಳಿಸಲು ಒಂದಲ್ಲ ಅನೇಕ ಕಾರಣಗಳಿವೆ. ಹಾಗೆ ಬಿದ್ದರೂ ಮೇಲೆ ಏಳಲು ನಮಗೆ ನಂಬಿಕೆ, ಹಠ ಮತ್ತು ಇಚ್ಛಾಶಕ್ತಿ ಇರಬೇಕು. ಪ್ರಭು ಯೇಸುವೆ, ಮನುಷ್ಯರ ಸಹಜ ಗುಣವಾದ ಬಲಹೀನತೆ ನಮ್ಮನ್ನು ಕುಗ್ಗಿಸದಿರಲಿ. ಭಾರವಾದ ಶಿಲುಬೆಯಿಡಿ ಕೆಳಗೆ ಬಿದ್ದರೂ ಎದ್ದು ನಡೆದ ನೀವು ನಮ್ಮ ಕಷ್ಟಗಳಲ್ಲಿ, ಏಳು ಬೀಳುಗಳಲ್ಲಿ ನಮ್ಮ ಜೊತೆ ಇರುವಿರಿ ಎಂಬ ನಂಬಿಕೆಯೇ ನಮಗೆ ಧೈರ್ಯ ಮತ್ತು ದೃಢತೆಯನ್ನು ನೀಡಲಿ.
ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾರ್ಗ ಮಧ್ಯೆ ದೇವಮಾತೆ ಮಗನ ಕಂಡು ಮರುಗಿದಳು. ತಾಯ ಮನ ಮಿಡಿಯಿತು. ಮಗನನ್ನು ಕಣ್ಣೀರಿಟ್ಟು ನೋಡುತ್ತಾಳಮ್ಮ. ಮಗನನ್ನು ಕಣ್ಣೀರಿಟ್ಟು ನೋಡುತ್ತಾಳಮ್ಮ. ನಾಲ್ಕನೆಯ ಸ್ಥಳ, ಯೇಸು ತಮ್ಮ ತಾಯಿಯನ್ನ ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತಾನು ಹೆತ್ತ ಮಗು, ತನ್ನ ಕೈಯಲ್ಲೇ ಬೆಳೆದು ಬಂದವನು, ಇಡೀ ಜಗತ್ತಿಗೆ ಬೆಳಕಾಗಬೇಕಾಗಿದ್ದವನು, ಈಗ ಶಿಲುಬೆ ಹೊತ್ತು ದೊಡ್ಡ ಅಪರಾಧಿಯಾಗಿ ಎದುರಿಗೆ ಬಂದಾಗ ಆ ತಾಯಿಗೆ ಎಂಥ ಆಘಾತವಾಗಿರಬೇಕು. ಅವರಿಬ್ಬರ ದೃಷ್ಟಿ ಪರಸ್ಪರ ಕೂಡಿದಾಗ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡಿರಬೇಕು? ಅಮ್ಮ, ನಾನಿರಪರಾಧಿ, ಈ ಶಿಲುಬೆ ಹೊತ್ತಿರುವುದು ನನ್ನ ಜನರಿಗಾಗಿ ಎಂದು ಆತ ಮನಸ್ಸಿನಲ್ಲೇ ಹೇಳಿರಬಹುದು. ಹೌದು ಮಗು, ನೀ ಹುಟ್ಟಿದ್ದೇ ಇದಕ್ಕಾಗಿ, ನಿನ್ನೊಂದಿಗೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಆ ತಾಯಿ ಮನಸ್ಸಿನ ಮಾತಲ್ಲಿ ಹೇಳಿರಬಹುದು. ಇಬ್ಬರ ಮನದಲ್ಲೂ ಆಳವಾದ ಗಾಯಗಳಿದ್ದರೂ ಅವರ ದೃಷ್ಟಿ ಮಾತ್ರ ಶಿಲುಬೆಯಿಂದ ದೂರ ಹೋಗಲಿಲ್ಲ. ಶಿಲುಬೆ ಹೊತ್ತ ಆತನೊಂದಿಗೆ ಹೆಜ್ಜೆ ಹಾಕುತ್ತಾ ಮಾನಸಿಕ ಧೈರ್ಯ ತುಂಬುತ್ತಾ ಆಕೆ ಆತನೊಂದಿಗೆ ನಡೆಯುತ್ತಾಳೆ. ಒಂದು ಕುಟುಂಬದಲ್ಲಿ ತಾಯಿಯೇ ದೈವ, ತಾಯಿಯೇ ಶಿಕ್ಷಕಿ, ತಾಯಿಯೇ ಸೇವಕಿ. ಮಕ್ಕಳಿಗೆ ಪ್ರೇರಣೆಯೂ ಆಕೆಯೇ, ಸಾಂತ್ವನವೂ ಆಕೆಯೇ, ತಿದ್ದುವವಳು ಆಕೆಯೇ, ಕ್ಷಮಿಸುವವಳು ಆಕೆಯೇ. ಆದರೂ ಎಷ್ಟು ಮಕ್ಕಳು ತಮ್ಮ ತಾಯಂದಿರನ್ನು ದಿನನಿತ್ಯ ನೋಯಿಸುವುದಿಲ್ಲ, ತಮ್ಮ ಕೆಟ್ಟ ನಡತೆಯಿಂದಾಗಿ ಹಿಂಸೆ ನೀಡುವುದಿಲ್ಲ. ಅಡ್ಡದಾರಿ ಹಿಡಿದ ತಮ್ಮ ಮಕ್ಕಳನ್ನು ನೋಡಿ ಎಷ್ಟು ತಾಯಂದಿರು ಗೋಳಾಡುವುದಿಲ್ಲ. ಎಲ್ಲರಿಗೂ ಆಕೆ ಸಾಂತ್ವನವಾದರೂ ಆಕೆಗೆ ಮಾತ್ರ ಸಾಂತ್ವನ ಹೇಳುವವರು ಯಾರೂ ಇರುವುದಿಲ್ಲ. ಎಲ್ಲರ ಕಷ್ಟಗಳಿಗೆ ಆಕೆ ನಿಂತರೂ ಆಕೆಯ ನೋವಿನಲ್ಲಿ ಮಾತ್ರ ಆಕೆ ಒಬ್ಬಂಟಿಯೇ. ಇಷ್ಟಾದರೂ ಆಕೆ ಒಬ್ಬ ತಾಯಿ, ನಮ್ಮೆಲ್ಲರ ನೋವುಗಳನ್ನು ಮಡಿಲಲ್ಲಿ ಹಾಕಿಕೊಳ್ಳುವ ಮಾತೆ. ಪ್ರಭು ಯೇಸುವೆ, ನಿಮ್ಮ ತಾಯಿಯಂತೆ ನಮ್ಮ ನೋವಿನಲ್ಲೂ ನಾವು ಇತರರಿಗೆ ಸಾಂತ್ವನವಾಗುವಂತೆ ಮಾಡಿರಿ. ಮಾತೆ ಮರಿಯೇ, ಅಗಾಧ ನೋವಿನ ಅಂಚಿನಲ್ಲಿ ನೀವಿದ್ದರೂ ದೇವರ ಹೆಜ್ಜೆಗೆ ಮಣಿದು ನಡೆದಂತೆ ನಮ್ಮ ಬಾಳಿನಲ್ಲಿ ನಾವು ಇತರರಿಗೆ ನೋವು ನೀಡದಂತೆ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಬಳಲಿ ಹೋದ ಯೇಸುವನು ಸಜೀವವಾಗಿ ಶಿಲುಬೆ ಮೇಲೆ ಜಡೆಯಲೆಂಬ ಉದ್ದೇಶದಿ
ಶಿಲುಬೆಯವರು ಒರೆಸಿದರು ಸೀಮೋನನಿಗೆ. ಶಿಲುಬೆಯವರು ಒರೆಸಿದರು ಸೀಮೋನನಿಗೆ. ಐದನೆಯ ಸ್ಥಳ, ಸಿರೇನೆದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೇವರ ಇಚ್ಛೆಗೆ ತಲೆಬಾಗಿ ನಡೆಯುವವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ತಾನು ನಂಬಿದವರು, ತನ್ನವರು ಎನಿಸಿಕೊಂಡವರು ದೂರ ಹೋದಾಗ ಆಗಂತುಕರನ್ನು, ಅಪರಿಚಿತರನ್ನು ದೇವರು ಖಂಡಿತ ಕಳಿಸುತ್ತಾರೆ. ಪ್ರಭುವಿನ ಶಿಷ್ಯರು ಆತನ ಶಿಲುಬೆ ಹೊರಲು ಮುಂದೆ ಬರಲಿಲ್ಲ. ಆದರೆ ಆತನ ಸಂದೇಶ ಕೇಳಿದವರು, ಆತನಿಂದ ಸಾಂತ್ವನ ಪಡೆದವರು ಆತನ ಶಿಲುಬೆ ಹೊರಲು ಮುಂದೆ ಬಂದರು. ತಮ್ಮೆಲ್ಲರ ಭಾರವನ್ನ ಹೊತ್ತ ಆತನ ಶಿಲುಬೆಯನ್ನ ತಾನು ಒಂದಷ್ಟು ಹೊರಲೇಬೇಕು ಎಂಬುದಾಗಿ ಸಿಮೋನ ಮುಂದೆ ಬಂದ. ಸಿಮೋನ ಯೇಸುಕ್ರಿಸ್ತರ ಶಿಲುಬೆ ಭಾರವನ್ನ ಕಡಿಮೆ ಮಾಡಿದಾದರೂ ಕೂಡ ಆ ಹೃದಯದ ಭಾರ ಕಡಿಮೆ ಮಾಡಲು ಯಾರಿಂದ ಸಾಧ್ಯವಾಯಿತು? ನಮ್ಮ ಮನೆಗಳಲ್ಲಿ ಹಲವರ ಹೃದಯಗಳು ಭಾರವಾಗಿವೆ. ಹಲವರ ಭುಜಗಳು ಭಾರ ಹೊತ್ತು ಸೋತಿವೆ. ಇವರ ಭಾರವನ್ನು ಹಗುರಾಗಿಸಲು ಯಾರಾದರೂ ಬರಲೇಬೇಕು. ಹಲವರ ಭಾರವನ್ನು ಒಬ್ಬರೇ ಹೊತ್ತಾಗ ಅವರು ಕುಗ್ಗಿ ಹೋಗಬಹುದು. ಒಬ್ಬರ ಭಾರವನ್ನು ಹಲವರು ಹಂಚಿಕೊಂಡಾಗ ಅದು ಹಗುರಾಗುತ್ತದೆ. ತಂದೆ ತಾಯಿಯರ ಒಡಲನ್ನು ಹಂಚಿಕೊಂಡು ಹುಟ್ಟುವ ಮಕ್ಕಳು ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡಬಹುದಾದ ಒಂದೇ ಒಂದು ಸಂದರ್ಭ ಬಂದರೆ ಅದು ದೇವರೇ ಕೊಟ್ಟ ಅವಕಾಶ ಎಂದುಕೊಳ್ಳಬೇಕು. ನಾವು ಇನ್ನೊಬ್ಬರ ಭಾರ ಹಗುರ ಮಾಡಿದರೆ ನಮ್ಮ ಭಾರವನ್ನು ಯಾರಾದರೂ ಹಗುರ ಮಾಡುತ್ತಾರೆ. ಪ್ರಭು ಯೇಸುವೆ, ಪರರ ಕಷ್ಟಗಳನ್ನು ಕಂಡರೂ ದೂರ ಹೋಗಿಬಿಡುವುದೇ ನಮ್ಮ ಗುಣ. ಸಹಾಯ ಮಾಡಬೇಕೆಂಬ ಮನಸ್ಸಿದ್ದರೂ ಶ್ರಮಕ್ಕೆ ಮಾತ್ರ ನಾವು ಕೈ ಹಾಕುವುದು ಕಡಿಮೆ. ಜೀವನವೆಲ್ಲ ನಮ್ಮೊಂದಿಗೆ ಬಾಳುವವರ ಶಿಲುಬೆಯ ಭಾರವನ್ನು ಹಗುರಾಗಿಸಲು ನಮಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಸ್ವರ್ಗದ ಕಾಂತಿಯಿಂದ ಅರಳಿದಂತ ಸ್ವಾಮಿ ಮುಖ ಬಳಲಿದಾಗ ವೆರೋನಿಕಮ್ಮ ಭಕ್ತಿಯಿಂದೊರೆಸಿದಳು ಶ್ರೇಯಸ್ಸು ಮುಖ. ಭಕ್ತಿಯಿಂದೊರೆಸಿದಳು ಶ್ರೇಯಸ್ಸು ಮುಖ. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖವರಿಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವಿನ ಶುಭ ಸಂದೇಶದ ಸತ್ಯವನ್ನ ಮೊದಲು ಗ್ರಹಿಸಿದವರು ಮಹಿಳೆಯರೇ ಇರಬೇಕು. ಆದುದರಿಂದಲೇ ಪ್ರಭುವನ್ನ ನಿಷ್ಠೆಯಿಂದ ಹಿಂಬಾಲಿಸಲು ಅವರಿಗೆ ಸಾಧ್ಯವಾಯಿತು. ಜೀವ ಜಲದ ಸಂದೇಶ ಹೊಮ್ಮಿಸಿದ ಸಮಾರ್ಯದ ಸ್ತ್ರೀ ಅವರ ದೈವತ್ವವನ್ನು ಬಹಿರಂಗವಾಗಿ ಗುರುತಿಸಿ ಪಾದ ಪೂಜೆ ಮಾಡಿದ ಮರಿಯ,
ದೇವರ ಅನಂತ ಕ್ಷಮೆಗೆ ಬೀದಿಯಲ್ಲಿ ಸಾಕ್ಷಿಯಾದ ಹೆಣ್ಣು ಮಗಳು, ಪುನರುತ್ಥಾನದ ಮೊದಲ ಸಾಕ್ಷಿ ಮಗ್ದಲದ ಮರಿಯ, ಈ ಎಲ್ಲ ಹೆಣ್ಣು ಮಕ್ಕಳ ಗುಂಪಿಗೆ ವೆರೋನಿಕ ಕೂಡ ಸೇರುತ್ತಾಳೆ. ಶಿಲುಬೆಯ ಆದಿಯಲ್ಲಿ ಎಲ್ಲರೂ ಕೈಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬಂದು ಆತನ ದಣಿವನ್ನ ತಣಿಸಲು, ಮನಸ್ಸಿಗೆ ಸಾಂತ್ವನವನ್ನ ನೀಡಲು ಪ್ರಯತ್ನಿಸುತ್ತಾಳೆ. ಆಕೆಯ ಪ್ರೀತಿಗೆ ಪ್ರತಿಫಲವಾಗಿ ಆತನ ಮುಖವನ್ನು ಒರೆಸಿದ ಆ ಬಟ್ಟೆಯಲ್ಲಿ ಅದೇ ಪರಿಶುದ್ಧ ಮುಖ ಕಾಣಿಸುತ್ತದೆ. ಈ ಜೀವನದಲ್ಲಿ ಎಂದೋ ಒಂದು ದಿನ ಯಾವುದೋ ಒಂದು ಆತ್ಮ ನಮ್ಮನ್ನು ಸಂತೈಸುತ್ತದೆ. ನಾವು ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬರುತ್ತದೆ. ಆದರೆ ನಾವು ಎಷ್ಟೋ ಮುಖಗಳಲ್ಲಿ ದಣಿವು, ಶ್ರಮವನ್ನು ಕಂಡರೂ ಸುಮ್ಮನಿದ್ದು ಬಿಡುತ್ತೇವೆ. ನಮ್ಮ ಕುಟುಂಬದವರದೇ ಶ್ರಮ ಕಡಿಮೆ ಮಾಡಲು ಮುಂದೆ ಬರುವುದಿಲ್ಲ. ನಮ್ಮದೇ ಕಷ್ಟ, ನಮ್ಮದೇ ಚಿಂತೆ, ನಮ್ಮದೇ ಸ್ವಾರ್ಥದಲ್ಲಿ ಬದುಕು ಮುಗಿದು ಹೋಗುತ್ತದೆ. ನಾನು ಬಂದಿರುವುದು ಸೇವೆ ಮಾಡುವುದಕ್ಕೆ ಎಂದು ಹೇಳುವ ನಮ್ಮ ಪ್ರಭು ಯೇಸುವನ್ನು ವಿಶ್ವಾಸಿಸುವ ನಾವು ನಮ್ಮ ವಿಶ್ವಾಸವನ್ನು ಕಾರ್ಯಗತ ಮಾಡಿದ್ದೇವೆಯೇ? ಪ್ರಭು ಯೇಸುವೆ, ನಮಗೆ ಸಹಾಯ ಮಾಡಲು, ದಣಿವಾರಿಸಲು ಓಡಿ ಬರುವ ನಮ್ಮ ತಾಯಂದಿರನ್ನು, ಅಕ್ಕ ತಂಗಿಯರನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುವಂತೆ ಮಾಡಿರಿ. ಪ್ರೀತಿಯ ಸ್ಪರ್ಶವನ್ನು ಬಯಸುವವರನ್ನು ನಾವು ಹುಡುಕಿ ಹೋಗುವಂತೆ ಮಾಡಿರಿ. ಪ್ರೀತಿ ಎಂಥ ದಣಿವನ್ನಾದರೂ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ತಿಳಿಯುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮತ್ತೊಮ್ಮೆ ಶಿಲುಬೆಯಡಿ ಮೊಕ್ಕಡೆಯಾಗಿಸು ಬಿದ್ದರಯ್ಯೋ, ಚಂದವಾದ ನಿಮ್ಮ ಕೆನ್ನೆಗಳು, ಕೈಕಾಲುಗಳು ಕಲ್ಲಿಗೆ ಜಗ್ದರಿತು, ಕೈಕಾಲುಗಳು ಕಲ್ಲಿಗೆ ರಕ್ತ ಹರಿಯಿತು. ಏಳನೆಯ ಸ್ಥಳ, ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಎಷ್ಟು ಮಂದಿಗೆ ಬದುಕು ಕೊಟ್ಟಿಲ್ಲ. ಒಬ್ಬರಿಗೆ ನೆರವು ನೀಡುವುದೇ ನಿಜವಾದ ಧರ್ಮ ಎಂದರು. ಕಳ್ಳರ ಕೈಗೆ ಸಿಕ್ಕಿದವನನ್ನು ಕಾಪಾಡಿದ ಸಮಾರಿಯನ ಉದಾಹರಣೆ ನೀಡಿದರು. ದುಷ್ಟನಾಗಿ ಹೊರ ಹೋದ ಮಗನಿಗೆ ಸದಾ ಕಾಯುವ ತಂದೆಯ ಕಥೆ ಹೇಳಿದರು. ವ್ಯಭಿಚಾರದಲ್ಲಿ ಅಪರಾಧಿಯಾಗಿ ಕಲ್ಲೇಟು ತಿನ್ನಲು ಅಸಹಾಯಕಳಾಗಿ ನಿಂತಿದ್ದ ಸ್ತ್ರೀಯನ್ನು ಎದ್ದು ಹೋಗು ಮಗಳೇ ಎಂದರು. ಸತ್ತ ಲಾಜರನನ್ನು ಎಬ್ಬಿಸಿದರು. ಯೆಹೂದ್ಯ ಕರ್ಮಮಠ ಸಂಪ್ರದಾಯಗಳನ್ನು ಮುರಿದು ಸಬ್ಬತ್ ದಿನದಲ್ಲೂ ಅಂಗವಿಕಲರನ್ನು, ಕುರುಡರನ್ನ ಗುಣಪಡಿಸಿದರು. ಆದರೆ ಇದೇ ಜನರಿಗಾಗಿ ಅವರು ಹೊತ್ತ ಶಿಲುಬೆ ಭಾರವಾಗಿ ನೆಲಕ್ಕೆ ಬಿದ್ದಾಗ ಅವರನ್ನು ಎತ್ತುವವರೇ ಇಲ್ಲವಾದರು. ದೇಹಕ್ಕಾಗುತ್ತಿದ್ದ ನೋವಿಗಿಂತ ಮನಸ್ಸಿನ ಮೇಲೆ ಎರಗುತ್ತಿದ್ದ ಕ್ರೌರ್ಯವೇ ಹೆಚ್ಚು ನೋವನ್ನು ನೀಡುತ್ತಿತ್ತು. ನಮ್ಮ ಕಣ್ಣೆದುರಿಗೆ ಹಸಿವಿನಿಂದ, ನಿರುದ್ಯೋಗದಿಂದ, ನಿಲ್ಲಲು ನೆಲೆಯಿಲ್ಲದ ಸ್ಥಿತಿಯಲ್ಲಿರುವವರು ಎಷ್ಟು ಮಂದಿ ಇಲ್ಲ. ಬೆಳೆದ ಬೆಳೆ ಕೈಗೆ ಸಿಗದೆ, ಸಾಲ ಮಾಡಿ ಹಾಕಿದ ಹಣ ಹಿಂದೆ ಬಾರದೆ,
ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರು ಎಷ್ಟು ಮಂದಿ ಇಲ್ಲ. ಯಾರನ್ನೋ ನಂಬಿ ಇದ್ದ ಹಣವನ್ನೆಲ್ಲ ತೊಡಗಿಸಿ ಕೊನೆಗೆ ಮೋಸ ಹೋಗಿ ಮತ್ತೆ ಮೇಲೇಳಲಾಗದವರು ಎಷ್ಟೋ ಮಂದಿ. ಹೀಗೆ ನೆಲಕ್ಕೆ ಬಿದ್ದು ಏಳಲಾಗದವರು ಹಾಗೆಯೇ ಬಿದ್ದಿದ್ದಾರೆ. ತಾನು ಬಿದ್ದರೂ ನಡೆಯುವ ದಾರಿ ಇನ್ನೂ ದೂರವಿದೆ ಎಂದು ಎದ್ದು ನಡೆದ ಪ್ರಭು ಯೇಸುವಿನ ಪ್ರೇರಣೆ ಇವರಿಗೆ ಬೇಕು. ಈ ಪ್ರೇರಣೆಯನ್ನು ಕಾರ್ಯಗತ ಮಾಡುವ ನಮ್ಮ ಸಹಾಯ ಹಸ್ತವೂ ಬೇಕು. ಪ್ರಭು ಯೇಸುವೆ, ನಮ್ಮ ನೋವಿನ ಕ್ಷಣಗಳಲ್ಲಿ, ನಾವು ಕುಗ್ಗಿ ಹೋಗುವ ಸಂದರ್ಭಗಳಲ್ಲಿ ನೀವೇ ನಮಗೆ ಪ್ರೇರಣೆಯಾಗಿರಿ. ನಾವು ಸಹ ನಮ್ಮ ಮನೆಯವರ ಮನಸ್ಸುಗಳನ್ನು ಕುಗ್ಗಿಸಿಬಿಟ್ಟಿದ್ದೇವೆ. ನಾವು ಒಬ್ಬರೊಬ್ಬರ ಬೆಂಬಲದಿಂದ ಮತ್ತೆ ಎದ್ದು ನಡೆಯುವ ಶಕ್ತಿ ಪಡೆಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸುವಿನ ಯಾತನೆಯ ಕಂಡರಿತ ಭಕ್ತನಾರಿಯರು ಎದೆ ಬಡಿದು ಅಳುತ್ತಿರಲು ಯೇಸು ಸ್ವಾಮಿಯವರನ್ನು ಸಂತೈಸಿದರು. ಯೇಸು ಸ್ವಾಮಿಯವರನ್ನು ಸಂತೈಸಿದರು. 8ನೇ ಸ್ಥಳ, ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸತ್ತ ಲಾಜರನ ಸಹೋದರಿಯರು ಯೇಸುವಿನ ಮುಂದೆ ಗೋಳಿಟ್ಟಾಗ ಯೇಸು ಇದ್ದರು. ಕುರಿಗಾಹಿ ಇಲ್ಲದ ಕುರಿಗಳಂತಿದ್ದ ಆ ಮುಗ್ಧ ಶೋಷಿತ ಜನರನ್ನ ಕಂಡಾಗ ಅವರ ಹೃದಯ ಮರುಗಿತ್ತು. ಬೆಟ್ಟದ ಮೇಲೆ ಪ್ರಬೋಧನೆ ಕೇಳಿಸಿಕೊಳ್ಳಲು ಬಂದಿದ್ದ ಸಾವಿರಾರು ಜನರ ಹಸಿವನ್ನ ಕಂಡಾಗ ಆತ ಅನುಕಂಪದಿಂದ ಮಿಡಿದಿದ್ದರು. ವೈಭವಪೂರಿತ ಜೆರುಸಲೇಮಿನ ದೇವಾಲಯದ ಅವನತಿಯನ್ನ ಕಲ್ಪಿಸಿಕೊಂಡು ಕಣ್ಣೀರಿಟ್ಟಿದ್ದರು. ಈಗ ಆತನದೇ ಸ್ಥಿತಿಗಾಗಿ ಕಣ್ಣೀರಿಡುತ್ತಿದ್ದರೆ ಜೆರುಸಲೇಮಿನ ಹೆಣ್ಣು ಮಕ್ಕಳು ಅಸಹ್ಯಕತೆಯ ಕ್ಷಣದಲ್ಲಿ ಅಳುವುದೊಂದೇ ಉತ್ತರ. ಸ್ವಾಮಿಯ ದೈಹಿಕ ನೋವನ್ನು ಹಂಚಿಕೊಳ್ಳಲಾರದಿದ್ದರೂ ಮಾನಸಿಕ ನೋವನ್ನು ಹಂಚಿಕೊಳ್ಳಲು ನಾವಿದ್ದೇವೆ ಎಂಬಂತೆ ಆ ಸ್ತ್ರೀಯರ ಕಣ್ಣೀರು ಹರಿದಿತ್ತು. ಆದರೆ ಈ ಸಾಂತ್ವನ, ಕರುಣೆ ಸಿಗಬೇಕೆಂದೆಂದು ನನಗಲ್ಲ, ನಾನು ಯಾರಿಗಾಗಿ ಶಿಲುಬೆ ಹೊತ್ತೆನೋ ಅವರಿಗೆ ಎನ್ನುತ್ತಾ ಆತ ಹೇಳುವ ಮಾತು, ನೀವು ಅಳಬೇಕಾದದ್ದು ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ. ಪರರ ಮನೆಯಲ್ಲಿ ನೌಕರಿ ಮಾಡಿ ತಮ್ಮ ಮಕ್ಕಳನ್ನು ಓದಿಸುವ ತಾಯಂದಿರು, ಆ ಮಕ್ಕಳು ಓದದೆ ಫೇಲಾದಾಗ ಗಳಗಳನೆ ಅಳುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ? ತಮ್ಮ ಮಕ್ಕಳು ತಮ್ಮೆದುರೇ ಹಾಳಾಗುವುದನ್ನು ನೋಡುವಾಗ ಇನ್ನೂ ಅವರನ್ನು ತಿದ್ದಲು ಸಾಧ್ಯವೇ ಇಲ್ಲ ಎನಿಸಿದಾಗ ತಂದೆ ತಾಯಿಗಳು ಅಳುವುದನ್ನು ಬಿಟ್ಟು ಇನ್ನೇನು ಮಾಡಲು ಸಾಧ್ಯ? ಕೆಲವು ಸಂದರ್ಭಗಳಲ್ಲಿ ಯಾವ ತಪ್ಪೂ ಮಾಡದ ತಮ್ಮ ಮಕ್ಕಳಿಗೆ ಬಂದ ದುರ್ಗತಿ ನೋಡಿ ತಂದೆ ತಾಯಿಗಳು ಅಳದೆ ಇನ್ನೇನು ಮಾಡಿಯಾರು? ಈ ಅಳು ಮಿತಿ ಮೀರಿದಾಗ ತನ್ನ ಮಕ್ಕಳೊಂದಿಗೆ ತನ್ನನ್ನು ಕೊಂದುಕೊಂಡ ತಾಯಂದಿರು ನಮ್ಮ ನಡುವೆ ಇಲ್ಲವೇ? ಇಂಥ ಸಂದರ್ಭಗಳಲ್ಲಿ ಪ್ರಭು ಯೇಸುವೆ
ನಮಗೆಲ್ಲ ಇರುವ ಏಕೈಕ ಸಾಂತ್ವನ. ಪ್ರಭು ಯೇಸುವೆ, ದಂಪತಿಗಳು ವಿವಾಹ ಸಂದರ್ಭದಲ್ಲಿ ನೀಡುವ ವಚನಗಳನ್ನು, ಮಕ್ಕಳ ಬಗೆಗಿನ ಜವಾಬ್ದಾರಿಯನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿರಿ. ಈ ಕರ್ತವ್ಯದಲ್ಲಿ ಸೋತಾಗ ತಕ್ಷಣ ಎಚ್ಚೆತ್ತು ತಮ್ಮ ಜವಾಬ್ದಾರಿಗಳನ್ನು ಅರಿಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ವೇದರಿಸು ಮೂರನೇ ಸಲ ಅಪ್ಪಳಿಸಿ ದರಗೆ ಮುಖವ ನೀಚರು ದುರುಳರಯ್ಯೋ ಕಾಲಿನಿಂದ ಒದ್ದರೆಳೆದಾಡಿದರು, ಕಾಲಿನಿಂದ ಒದ್ದರೆಳೆದಾಡಿದರು. 9ನೇ ಸ್ಥಳ, ಯೇಸು 3ನೇ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಜನಸಂದಣಿಯಲ್ಲಿ ಬೋಧನೆ ಮಾಡುತ್ತಿದ್ದಾಗ ಪಾರ್ಶ್ವವಾಯು ರೋಗಿಯೊಬ್ಬನನ್ನ ಚಾವಣಿಯಿಂದ ಇಳಿಸುತ್ತಾರೆ. ಯೇಸು ಅವನ ಕೈ ಹಿಡಿದು ಎದ್ದು ನಡೆ ಎಂದರು. ಬಿದ್ದವರು ಎದ್ದು ನಡೆಯಲೇಬೇಕು. ಬೇರೆಯವರು ಕೈ ನೀಡಿ ಎಬ್ಬಿಸದಿದ್ದರೂ ತಮ್ಮ ಗುರಿ ಅಚಲವಾಗಿದ್ದವರು ಎದ್ದು ನಡೆಯಲೇಬೇಕು. ಯೇಸು ಸ್ವಾಮಿ 3ನೇ ಸಾರಿಯು ನೆಲಕ್ಕೆ ಬಿದ್ದಾಗ ಅವರು ಯೋಚಿಸುತ್ತಿದ್ದ ಶಿಲುಬೆ ಕೆಳಗೆ ಬಿದ್ದುದನ್ನಲ್ಲ, ಕಲ್ವಾರಿ ಬೆಟ್ಟದ ತುದಿಯನ್ನು, ಎಲ್ಲರ ಪಾಪ ತೊಳೆಯುವ ಶಿಖರ ಅದು. ಅಂಧರಿಗೆ ಕಣ್ಣು, ಬಂಧಿತರಿಗೆ ಬಿಡುಗಡೆ, ಎಲ್ಲ ಪವಾಡಗಳು ನಡೆಯಬೇಕಾದದ್ದು ಆ ಕಲ್ವಾರಿಯ ತುದಿಯಲ್ಲೇ. ಆ ಗುರಿ ತಲುಪಲೆಂದೇ ತಾನು ಶಿಲುಬೆ ಹೊತ್ತಿದ್ದು. ಆದುದರಿಂದ ದೈಹಿಕ ನಿಶ್ಶಕ್ತಿ ಆತ್ಮದ ದೃಢತೆಯನ್ನ ಎಂದಿಗೂ ಸೋಲಿಸಲಾರದು. ನಮ್ಮ ಬದುಕು ಒಂದು ಸಣ್ಣ ದಾರಿಯಲ್ಲ, ಸಾವಿರಾರು ಮೈಲಿಗಳದ್ದು. ಈ ನಡೆಯಲ್ಲಿ ಎಷ್ಟೋ ಸಾರಿ ಬೀಳುತ್ತೇವೆ. ಮುಂದೆ ನಡೆಯಬೇಕು ಎಂಬ ಸ್ಥೈರ್ಯವಿದ್ದರೆ ಎಷ್ಟು ಬಾರಿ ಬಿದ್ದರೂ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ಬದುಕಲ್ಲಿ ಬೀಳುವುದು ಮತ್ತು ಏಳುವುದು ನಿರಂತರ ಪ್ರಕ್ರಿಯೆ. ಅಂತ ದೃಢ ಮನಸ್ಸಿದ್ದ ದೇವಕುಮಾರರೇ 3 ಸಾರಿ ಬೀಳುತ್ತಾರೆ. ನಾವು 30 ಸಾರಿ ಬಿದ್ದರೇನಂತೆ? ಬಲಹೀನತೆ ಇರಬಹುದು, ಸೋಲು ಮತ್ತೆ ಮತ್ತೆ ಕಾಡಬಹುದು. ಆದರೆ ದೈವ ವಿಶ್ವಾಸ ಮತ್ತು ಆತ್ಮವಿಶ್ವಾಸ ದೃಢವಾಗಿದ್ದರೆ ಬೀಳುವುದರಿಂದ ಎಂದಿಗೂ ಕಂಗೆಡಬಾರದು. ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ಬಿದ್ದವರನ್ನು ಎತ್ತಬೇಕು, ಆತ್ಮವಿಶ್ವಾಸ ತುಂಬಬೇಕು, ನಾನಿದ್ದೇನೆ ಎದ್ದೇಳು ಎನ್ನಬೇಕು. ಪ್ರಭು ಯೇಸುವೆ, ನಮ್ಮದೇ ಬಲಹೀನತೆಗಳಿಂದ ಕೆಳಗೆ ಬಿದ್ದರೆ ಮತ್ತೆ ಏಳಬಹುದು. ಆದರೆ ದೈವ ವಿಶ್ವಾಸದಲ್ಲಿ ನಾವು ಎಂದೂ ಬೀಳದಂತೆ ಕಾಪಾಡಿರಿ. ಪವಿತ್ರಾತ್ಮರು ಈ ದೈವ ವರಪ್ರಸಾದವನ್ನು ಮತ್ತು ಆತ್ಮವಿಶ್ವಾಸವನ್ನು ಸದಾ ತುಂಬಿ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕುರಿಮರಿಯ ಚರ್ಮವನು ತೋಳಗಳು ಕಚ್ಚಿ ಸೀಳುವಂತೆ ರಕ್ತದಿಂದ ನಿಮ್ಮ ದೇಹಕ್ಕೆ ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ. ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ. 10ನೆಯ ಸ್ಥಳ, ಯೇಸುವಿನ ಬಟ್ಟೆ ಕಳಚಿ ನಗ್ನರಾಗಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೆಹೂದ್ಯ ನಾಯಕರು ಮತ್ತು ಸೈನಿಕರು ಎಲ್ಲ ಮಾನವತೆಯನ್ನು ಮೀರಿ ದೌರ್ಜನ್ಯಕ್ಕೆ ಇಳಿಯುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿಯಾದರೆ ಆತನಿಗೆ ಶಿಕ್ಷೆ ನೀಡಬಹುದು, ಆದರೆ ಆ ಶಿಕ್ಷೆಯು ಗೌರವಾನ್ವಿತವಾಗಿರಬೇಕು, ವೈಯಕ್ತಿಕ ಮಾನಹಾನಿಯಾಗಬಾರದು. ಪ್ರಭುವಿನ ದೇಹವನ್ನು ದಂಡಿಸಿದರು, ಚಾಟಿಯಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ತಲೆಗೆ ಅದುಮಿದರು. ಇಷ್ಟಕ್ಕೂ ಅವರು ತೃಪ್ತಿಯಾದಂತೆ ಕಾಣಿಸಲಿಲ್ಲ. ಮಾನಸಿಕ ಚಿತ್ರಹಿಂಸೆ ನೀಡಿ ಕೊನೆಗೆ ಮಾನಹಾನಿ ಮಾಡುತ್ತಾರೆ. ಹಸಿ ಮರಕ್ಕೆ ಹೀಗಾದರೆ ಒಣಮರದ ಗತಿಯೇನೋ? ಇಂಥ ಅಮಾನವೀಯತೆಯನ್ನು ಪ್ರತಿದಿನ ನೋಡುತ್ತೇವೆ. ಮೃತದೇಹದ ಮೇಲೂ ಲೈಂಗಿಕ ಹಲ್ಲೆ ನಡೆಸುವುದು, ಲೈಂಗಿಕ ಹಲ್ಲೆಯಾದ ಮೇಲೂ ಚಿತ್ರಹಿಂಸೆ ನೀಡುವುದು, ಇವೆಲ್ಲ ಸಾಮಾನ್ಯ ಘಟನೆಗಳಾಗಿ ಹೋಗಿವೆ. ಶಾಲೆಗಳಲ್ಲಿ, ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಕಂಪನಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗದಾಗ ಕ್ಷುಲ್ಲಕ ಕಾರಣ ಒಡ್ಡಿ ಬಹಿರಂಗವಾಗಿ ಅವಮಾನಪಡಿಸುವುದು ನಡೆಯುತ್ತಲೇ ಇದೆ. ನಮ್ಮ ಕುಟುಂಬಗಳಲ್ಲೂ ಇಂಥ ಕಿರುಕುಳಗಳು, ಬಹಿರಂಗ ಅವಮಾನಗಳು ನಡೆದು ಹೋಗುತ್ತವೆ. ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ, ಕೆಲವೊಮ್ಮೆ ವೈಯಕ್ತಿಕ ಸೇಡಿನ ಕಾರಣಗಳಿಗಾಗಿ. ಆದರೆ ನೈತಿಕತೆ ಮತ್ತು ಆತ್ಮಸ್ಥೈರ್ಯ ಗಟ್ಟಿಯಾಗಿದ್ದಲ್ಲಿ ಇಂಥ ಅವಮಾನಗಳಿಗೆ ಹೆದರುವ ಅಗತ್ಯವಿಲ್ಲ, ಕುಗ್ಗಿ ಹೋಗಬೇಕಾಗಿಲ್ಲ. ಪ್ರಭು ಯೇಸುವೆ, ದೈಹಿಕ ನೋವು ಗುಣವಾದರೂ ಮಾನಸಿಕ ನೋವು ಕಾಡುತ್ತದೆ. ಇಂಥ ನೋವುಗಳನ್ನು ಸಹಿಸಿಕೊಳ್ಳುವ ಗಟ್ಟಿ ಮನಸ್ಸನ್ನು ನಮಗೆ ನೀಡಿರಿ. ನಾವು ಎಂದಿಗೂ ಇತರರ ಮಾನಹಾನಿಗೆ ಕಾರಣರಾಗದಂತೆ, ಇತರರನ್ನು ಅನಗತ್ಯವಾಗಿ ನೋಯಿಸದಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಲ್ಲಿ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೋಧ್ಯರು ಶಿಲುಬೆ ಮೇಲೆ ಮಲಗಿಸಿ ನಿಮ್ಮ ಕೈ ಕಾಲುಗಳಿಗೆ ಮೊಳೆಗಳಿಂದ ಜಡಿದರೆಯೋ ಪ್ರಾಣವೇದನೆಯಿಂದೇಸು ನರಳಿದರು. ಪ್ರಾಣವೇದನೆಯಿಂದೇಸು ನರಳಿದರು. 11ನೆಯ ಸ್ಥಳ, ಯೇಸುವನ್ನ ಶಿಲುಬೆಗೆ ಜಡಿಯುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟ ವಿಶೇಷ ಜನಾಂಗ ಎಂಬ ಭಾವನೆ ವಿಶ್ವಾಸವಿತ್ತು. ಮುಂದೆ ಈ ಭಾವನೆ ಅಹಂಕಾರಕ್ಕೆ ತಿರುಗಿ ಪರಿಣಾಮವಾಗಿ ಅವರ ಪ್ರೀತಿ ಮತ್ತು ಧರ್ಮದ ಆಚರಣೆ ಕರ್ಮಠ ಆಚರಣೆಗಳಾದವು. ಈ ಕರ್ಮಠ ಸಂಪ್ರದಾಯಗಳಿಗೆ ಯೇಸು ಎಂದೂ ತಲೆಬಾಗಲಿಲ್ಲ. ಇಂದು ಈ ಕಲ್ವಾರಿ ಬೆಟ್ಟದಲ್ಲಿ ಆ ಕೈಗಳನ್ನು ಕಾಲುಗಳನ್ನು ಮರಕ್ಕೆ ಸೇರಿಸಿ ಜಡಿದ್ದಾಗಿದೆ. ಸಾವಿರಾರು ಜನರಿಗೆ ಅನ್ನ ನೀಡಿದ ಕೈಗಳು, ಪಾಪಿಗಳನ್ನು ಹುಡುಕಿ ನೀಡಿದ ಕಾಲುಗಳು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದೆ. ಆ ಶಿಲುಬೆಯಲ್ಲಿ ತೂಗಾಡುವ ಯೇಸು, ತಂದೆಯೇ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು, ಇವರನ್ನು ಕ್ಷಮಿಸು ಎಂದು ಕ್ಷಮಿಸಿ ಪ್ರಾರ್ಥಿಸಿದ ಹೃದಯವದು. ಸ್ವರ್ಗ ಭೂಮಿ ಪಾತಾಳವು ಕ್ಷಮೆಯಿಂದ ತುಂಬುವ, ಬಿಡುಗಡೆಯನ್ನು ಹೊಂದುವ, ರಕ್ತ ಹರಿಸಿ ನಮಗಾಗಿ ಬಿಡುಗಡೆ ನೀಡಿದ ಜೀವ ಅವರದು. ಕುಟುಂಬದಲ್ಲಿ ದೈಹಿಕ ಹಿಂಸೆ ಕಡಿಮೆ ಇರಬಹುದು, ಆದರೆ ಮಾತಿನಿಂದ ಮೌನದಿಂದ ಮಾನಸಿಕವಾಗಿ ಅನೇಕರನ್ನು ಚುಚ್ಚಿ ಅವರನ್ನು ಶಿಲುಬೆಗೆ ಜಡಿದು ಬಿಡುತ್ತೇವೆ. ನಾವು ಮಾಡಿದ್ದು ತಪ್ಪು ಎನಿಸಿದಾಗಲೂ ಕಿಂಚಿತ್ತಾದರೂ ಪಶ್ಚಾತ್ತಾಪ ನಮ್ಮಲ್ಲಿ ಮೂಡುವುದಿಲ್ಲ. ಪಶ್ಚಾತ್ತಾಪ ಮೂಡಿದರೂ ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಬೇಕು ಎನಿಸುವುದೂ ಇಲ್ಲ. ಕ್ಷಮೆ ಕೇಳಲು ಬಂದವರನ್ನು ನಾವು ಕ್ಷಮಿಸುವುದೂ ಇಲ್ಲ. ಇಂದು ನಮ್ಮ ಕುಟುಂಬಗಳಲ್ಲಿ ಆಂತರಿಕ ಕಲಹ, ಪತಿ ಪತ್ನಿಯರ ನಡುವೆ ಸಂಶಯ, ತಂದೆ ತಾಯಿಗಳ ಮತ್ತು ಮಕ್ಕಳ ನಡುವೆ ವೈಷಮ್ಯ ಹಂತ ಹಂತವಾಗಿ ಬೆಳೆದು ಕುಟುಂಬದ ಸಂತೋಷವೇ ನಾಶವಾಗುತ್ತಿದೆ. ನಮ್ಮ ಕುಟುಂಬಗಳು ಒಡೆದು ಹೋಗಬಾರದು ಎನ್ನುವುದಾದರೆ ಒಬ್ಬರನ್ನೊಬ್ಬರು ಕ್ಷಮಿಸುವ ಮನಸ್ಸು ಇರಬೇಕು. ಪ್ರಭು ಯೇಸುವೆ, ನೀವು ನಿರಪರಾಧಿಯಾದರೂ ಶಿಲುಬೆಗೆ ಜಡಿಯಲ್ಪಟ್ಟಿರಿ. ಎಷ್ಟೋ ಸಾರಿ ನಿರಪರಾಧಿಗಳಾದ ನಮ್ಮನ್ನು ನಮ್ಮವರೇ, ನಮ್ಮನ್ನು ಕಾಯುವವರೇ, ಬಂಧುಗಳೇ ಅಪರಾಧಿಗಳನ್ನಾಗಿ ಮಾಡಿಬಿಡುತ್ತಾರೆ. ನಾವು ಮಾತ್ರ ಎಂದಿಗೂ ನಿರಪರಾಧಿಯೊಬ್ಬರನ್ನು ಶಿಲುಬೆಗೇರಿಸುವ ಪ್ರಯತ್ನ ಮಾಡದಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಮೇಲೆ ತೂಗಾಡುತ್ತಾ ನಗ್ನರಾಗಿ ಯೇಸು ಪ್ರಾಣ ಬಿಟ್ಟರು. ಫರಿಸಾಯರು ಧರ್ಮಶಾಸ್ತ್ರಿಗಳು ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು. ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು. 12ನೇ ಸ್ಥಳ, ಯೇಸು ಶಿಲುಬೆ ಮೇಲೆ ಪ್ರಾಣ ನೀಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೂತನು ದೇವಮಾತೆಗೆ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವೆ ಎಂದಾಗ ಆಕೆ, ಇದು ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ದೇವರ ಚಿತ್ತಕ್ಕೆ ಮಣಿದರು. ಇಗೋ, ನಾ ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದರು. ಬಾಲಕ ಯೇಸುವನ್ನು ದೇವಾಲಯದಲ್ಲಿ ಸಮರ್ಪಿಸಲು ಕೊಂಡೊಯ್ದಾಗ ಸಿಮೆಯೋನನು
ಇಗೋ ಈತ ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು, ದುಃಖವೆಂಬ ಅಲಗೊಂದು ನಿನ್ನ ಹೃದಯವನ್ನು ಸೀಳುವುದು ಎಂದಿದ್ದರು. ಅದನ್ನು ಕೂಡ ದೇವರ ಚಿತ್ತವೆಂದು ಆಕೆ ಸ್ವೀಕರಿಸಿದ್ದರು. ತಮ್ಮ ಬೋಧನೆಯ ಸಮಯದಲ್ಲಿ ಯೇಸು ಶಿಷ್ಯರಿಗೆ ಹೇಳಿದ್ದರು, ನರಪುತ್ರನನ್ನ ಮರಣ ದಂಡನೆಗೆ ಅರ್ಹರೆಂದು ಒಪ್ಪಿಸುವರು, ಅನಂತರ ಕೊಂದು ಹಾಕುವರು ಎಂದು ದೇವರ ಚಿತ್ತವಾಗಿದೆ ಎಂಬುದಾಗಿ ಹೇಳಿ ದೈವ ಚಿತ್ತಕ್ಕೆ ಅವರು ತಲೆಬಾಗಿ ಜೀವಿಸಿ ಇಂದು ಕಲ್ವಾರಿ ಬೆಟ್ಟದಲ್ಲಿದ್ದಾರೆ. ಗೋದಲಿಯಿಂದ ಗೊಲ್ಗೊತ್ತದವರೆಗೂ ಮಗನೊಂದಿಗೆ ಬಂದ ಆ ತಾಯಿಯನ್ನೇ ನಮ್ಮ ಸ್ವಂತ ತಾಯಿಯಾಗಿ ನೀಡಿದ್ದಾರೆ. ಆ ತಾಯಿಯನ್ನು ನಮಗೆ, ನಮ್ಮ ಕುಟುಂಬಕ್ಕೆ ನೀಡಿ, ಇಗೋ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಪ್ರಾಣ ನೀಗಿದರು. ಮಾತಾ ಪಿತೃರೇ, ಪ್ರಥಮ ದೈವ ಎಂಬುದು ಮಾನವ ಸಮಾಜ ಪ್ರಾರಂಭದಿಂದ ನಂಬಿಕೊಂಡು ಬಂದ ಸತ್ಯ. ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ವಿಧೇಯತೆಯ ವಾಗ್ದಾನ ಮಾಡುವುದಿಲ್ಲ ನಿಜ. ಹಾಗೆ ನೋಡಿದರೆ ದೇವರಿಗೂ ನಾವು ಮಾಡುವುದಿಲ್ಲ. ಆದರೆ ಹಸುಗೂಸಿನಿಂದ ನಮ್ಮನ್ನು ವಯಸ್ಕರನ್ನಾಗಿ ರೂಪಿಸುವ ತಂದೆ ತಾಯಿಯರಿಗೆ ವಿಧೇಯರಾಗಿ ಗೌರವ ಸೂಚಿಸುತ್ತಾ ಪ್ರೀತಿಯನ್ನು ತೋರುವುದು ಪ್ರತಿಯೊಬ್ಬರ ಕರ್ತವ್ಯ. ಮಕ್ಕಳು ಬೆಳೆದಂತೆ ಚಿಂತನಾ ಕ್ರಮದಲ್ಲಿ ವ್ಯತ್ಯಾಸವಿರಬಹುದು, ವೈಯಕ್ತಿಕ ಆದ್ಯತೆಗಳು ಬೇರೆಯಾಗಬಹುದು. ಆದರೆ ವಿಧೇಯತೆ, ಕೃತಜ್ಞತೆ ಎಂದೂ ಬದಲಾಗಲು ಸಾಧ್ಯವಿಲ್ಲ. ನಮ್ಮ ಕಣ್ಣ ಮುಂದೆ ಎಂಥ ಅದ್ಭುತ ಜಗತ್ತಿದ್ದರೂ ತಂದೆ ತಾಯಿಯರಿಗೆ ಅದು ಸಮಾನವಾದುದಲ್ಲ. ತಂದೆ ತಾಯಿಯರ ಇಚ್ಛೆ ದೇವರ ಇಚ್ಛೆ ಎಂದು ಭಾವಿಸುವವರು ಧನ್ಯರು. ಪ್ರಭು ಯೇಸುವೆ, ನೀವು ನಿಮ್ಮ ತಂದೆಯ ಇಚ್ಛೆಗೆ ಮಣಿದು ಕೊನೆಯ ತನಕ ವಿಧೇಯರಾಗಿ ನಡೆದಂತೆ ನಾವು ಸಹ ನಮ್ಮ ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದು ಬಾಳುವಂತೆ ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕೆಂದವರೇ ಪುಷ್ಪವೊಂದು ಬೀಳಿತವರೇ ಉವಲಿಟ್ಟ ಹಾಗೆ ಮುದುಡಿದಂಥ ಸುತನ ದೇಹ ತಾಯಿ ತನ್ನ ಮಡಿಲಲ್ಟು ಮುತ್ತಿಡುತ್ತಾಳೆ. ತಾಯಿ ತನ್ನ ಮಡಿಲಲ್ಲಿಟ್ಟು ಮುದ್ದಿಡುತ್ತಾಳೆ. 13ನೆಯ ಸ್ಥಳ, ಶಿಲುಬೆಯಿಂದ ಯೇಸುವಿನ ದೇಹವನ್ನ ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೃಢ ಮನಸ್ಸಿನ ಒಬ್ಬ ವ್ಯಕ್ತಿ ಸುಲಭವಾಗಿ ಹತಾಸೆಗೆ ಒಳಗಾಗಲಾರ. ಸ್ಪಷ್ಟ ಗುರಿ ಉಳ್ಳವರು, ಅಗಾಧವಾದ ನೈತಿಕ ಶಕ್ತಿ ಇರುವವರು ಸುಲಭವಾಗಿ ಆಣಿಗೆ ಶರಣಾಗುವುದಿಲ್ಲ. ಹಾಗೆಂದು ಪ್ರಭು ಸತ್ತಿದ್ದಾರೋ ಇಲ್ಲವೋ ಎಂದು ಖಾತರಿಪಡಿಸಿಕೊಳ್ಳಲು ಸೈನಿಕನೊಬ್ಬ ಈಟಿಯಿಂದ ಅವರ ಎದೆ ತಿವಿಯುತ್ತಾನೆ. ಶಿಲುಬೆಯ ಹಾದಿಯಲ್ಲೇ ಹರಿದು ಹೋಗಿದ್ದ ರಕ್ತದ ಕೊನೆಯ ಹನಿಯು ಹೊರಬರುತ್ತದೆ. ರಕ್ತ ಈ ಜನರ ಪಾಪ ತೊಳೆಯಲು ಹರಿದರೆ ನೀರು ಅವರಿಗೆ ನಿತ್ಯ ಜೀವ ಜಲವಾಗಿ ಹರಿಯುತ್ತದೆ. ಆತ ಮನುಷ್ಯನ ಉದ್ಧಾರಕ್ಕಾಗಿ ಕೊನೆ ಉಸಿರು ಎಳೆದಿದ್ದಾರೆ. ಬದುಕಿದ್ದಾಗ ಆತನನ್ನು ಪ್ರೀತಿಸಲಾಗದವರು ಆತನ ದೇಹಕ್ಕಾದರೂ ಸೇವೆ ಮಾಡಬೇಕೆಂದು ಬರುತ್ತಾರೆ. ಬದುಕಿದ್ದಾಗ
ತನಗೆಟುಕದ ತನ್ನ ಕುಮಾರನ ದೇಹವನ್ನು ತಾಯಿ ತನ್ನ ಮಡಿಲಲ್ಲಿರಿಸಿ ತನ್ನ ವ್ಯಾಕುಲ ಹೃದಯದ ಆ ದುಃಖವನ್ನು ಆಕೆ ಹರಿಸುತ್ತಾಳೆ. ಸಾವು ಎಂಬುದು ಮನುಷ್ಯನ ಹುಟ್ಟಿನಷ್ಟೇ ಸತ್ಯ. ಆದರೆ ಈ ಸಾವಿಗೆ ಹೆದರುವವರು ಬಹಳ ಜನ. ನಮ್ಮ ಕುಟುಂಬದಲ್ಲೇ ಇರುವ ನಮ್ಮ ತಂದೆ ತಾಯಿಯರು, ವೃದ್ಧರು ಸಾವಿಗೆ ಎಷ್ಟೊಂದು ಹೆದರಿಕೊಳ್ಳುತ್ತಾರೆ. ಸ್ವಲ್ಪ ದಿನ ಕಾಯಿಲೆ ಬಿದ್ದರೆ, ಯಾವುದಾದರೂ ಅಪಘಾತವಾದರೆ ಸಾವು ಬಂದೇ ಬಿಟ್ಟಿತು ಎಂದು ಕಂಗಾಲಾಗುತ್ತಾರೆ. ಇಂಥವರಿಗೆ ನಮ್ಮ ಅಭಯ ಬೇಕು. ಸಾವಿಗಿಂತ ದೃಢವಾದುದು ಮನುಷ್ಯನ ಸಂಕಲ್ಪ ಎಂದು ಹೇಳುವವರು ಬೇಕು. ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅಥವಾ ದೀರ್ಘ ಕಾಯಿಲೆಯಿಂದ ಯಾರಾದರೂ ನರಳುವಾಗ ನಾವು ಅವರಿಗೆ ಧೈರ್ಯ ತುಂಬಬೇಕು. ಅವರ ಜೊತೆ ಕುಳಿತು ಮಾತನಾಡಿ ದೇವರು ಎಂದಿಗೂ ಕೈಬಿಡಲಾರ ಎಂಬ ವಿಶ್ವಾಸ ತುಂಬಬೇಕು. ಅವರನ್ನು ಕೂರಿಸಿಕೊಂಡು ಅವರೊಂದಿಗೆ ದೇವರಲ್ಲಿ ಪ್ರಾರ್ಥಿಸಬೇಕು. ಪ್ರಭು ಯೇಸುವೆ, ನೀವು ನಮಗಾಗಿ ಹರಿಸಿದ ರಕ್ತ ನಮ್ಮ ಪಾಪ ತೊಳೆದು ನಮ್ಮನ್ನು ಶುದ್ಧೀಕರಿಸಲಿ. ಪಾಪದಿಂದ ದೂರವಾಗಿ ಶುದ್ಧವಾಗಿ ನಮ್ಮ ಬಾಳಿಗೆ ನೀವೇ ಜೀವಜಲವಾಗಿರಿ. ದೈವ ವಿಶ್ವಾಸ, ಪ್ರಾರ್ಥನೆ ನಮಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸುವಿನ ಪೂಜ್ಯ ದೇಹ ಅಂತ್ಯ ಸಂಸ್ಕಾರವ ಮಾಡಿದರು. ಸೋದರರೇ, ನಾವು ಪಾಪವೆಂಬ ಪಾತಾಳಕ್ಕೆ ಬಿದ್ದದ್ದೇ ಇದಕ್ಕೆ ಕಾರಣ. ಪಾತಾಳಕ್ಕೆ ಬಿದ್ದದ್ದೇ ಇದಕ್ಕೆ ಕಾರಣ. 14ನೇ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನ ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಗಾಯಗೊಂಡಿದ್ದ ಆ ದೇಹ ಈಗ ನಿರ್ಜೀವಗೊಂಡಿದೆ. ಆ ನಿರ್ಜೀವ ದೇಹಕ್ಕೆ ಶಿಲುಬೆಯಿಂದ ಕೆಳಗಿಳಿಸುತ್ತಾರೆ. ಆದರೆ ಆತನ ಪ್ರಾಣ ಮತ್ತು ಉಸಿರು ಶಿಲುಬೆಯಲ್ಲೇ ನಿಂತು ಬಿಟ್ಟಿದೆ ಎಂಬುದು ಜನರಿಗೆ ಅರ್ಥವಾಗುವುದಿಲ್ಲ. ಆತ ಸತ್ತ ಎಂದಾಕ್ಷಣ ಎಲ್ಲರ ಭರವಸೆಗಳು ನುಚ್ಚು ನೂರಾಗಿವೆ. ಶಿಷ್ಯರೆಲ್ಲರೂ ನಿರಾಶೆಯಿಂದ ನಾಪತ್ತೆಯಾಗಿ ಬಿಟ್ಟಿದ್ದಾರೆ. 3 ದಿನ ನಿರಾವ ಮೌನ ಆವರಿಸಿಕೊಳ್ಳುತ್ತದೆ. ಇಂಥ ಮೌನ ಮತ್ತು ನಿರಾವತೆ ಆತನ ಬದುಕನ್ನು ಆವರಿಸಿಕೊಂಡಿದ್ದು ಎಷ್ಟೋ ಸಾರಿ. ಗಲಿಲಿಯದ ಸಣ್ಣ ಹಳ್ಳಿಯಿಂದ ಜೆರುಸಲೇಮಿನ ತನಕ ಆತನ ದಾರಿಯಲ್ಲಿ ಹೀಗೆ ಎಷ್ಟೋ ಸಲ ಕತ್ತಲು ಕವಿದಿತ್ತು. ಇಂಥ ಕತ್ತಲಲ್ಲೇ ಎಳೆ ಕಂದನನ್ನ ತಂದೆ ತಾಯಿ ಹೊತ್ತು ರಾತ್ರೋರಾತ್ರಿ ಈಜಿಪ್ಟಿಗೆ ಓಡಿಬೇಕಾಗಿತ್ತು. ಈಗ ಈ ಕತ್ತಲ ಬದುಕಿಗೆ ಒಂದು ಅಂತಿಮ ಕರೆ ಬಿತ್ತು ಎಂದೇ ನಾವೆಲ್ಲರೂ ಭಾವಿಸುವಂತಾಗಿದೆ. ಎಲ್ಲರ ಬದುಕಿನಲ್ಲೂ ಈ ಮೌನ ಮತ್ತು ನೀರವತೆ ಬರುತ್ತದೆ. ಈ ಕತ್ತಲ ದಾರಿ ಇನ್ನೂ ಎಷ್ಟು ದೂರವೋ ಎಂದು ಆತಂಕಗೊಳ್ಳುವವರೂ ಇದ್ದಾರೆ. ಎಲ್ಲವೂ ಶೂನ್ಯವೆಂಬಂತೆ ನಿರಾಶೆಗಳು ಕವಿಯುತ್ತವೆ. ಎಲ್ಲರೂ ಜೊತೆಗಿದ್ದರೂ ತಾನು ಒಂಟಿ ಏಕಾಂಗಿ ಎನಿಸುತ್ತದೆ. ಎಲ್ಲರೂ ಇದ್ದಾರೆ, ಆದರೆ ನನ್ನವರು ಎನ್ನುವವರು
ಯಾರೂ ಇಲ್ಲ ಎನಿಸಲೂಬಹುದು. ಆದರೆ ಈ ಅನಿಸಿಕೆಗಳೆಲ್ಲ ಕ್ಷಣಿಕ ಎಂಬುದನ್ನು ಮಾತ್ರ ಮರೆಯಬಾರದು. ಕತ್ತಲೆಯ ನಂತರ ಬೆಳಕು ಇದ್ದೇ ಇದೆ. ಅದೀಗ ನಮಗೆ ಕಾಣದೇ ಇರಬಹುದು. ಆದರೆ ವಿಶ್ವಾಸವಿದ್ದಲ್ಲಿ, ಭರವಸೆ ಇದ್ದಲ್ಲಿ ಅದು ಬಂದೇ ಬರುತ್ತದೆ. ಪ್ರಭುವಿಗೂ ಕತ್ತಲ ನಂತರ ಬೆಳಕು ಕಾಣಿಸಿತು, ಹಾಗೆಯೇ ನಮಗೂ ಕಾಣಿಸುತ್ತದೆ. ಪ್ರಭು ಯೇಸುವೆ, ನಮ್ಮ ಬದುಕು ಯಾವಾಗಲೂ ಭರವಸೆಯಿಂದ ತುಂಬಿರಲಿ. ಕಹಿ ನೆನಪುಗಳು ಕಳೆದು ಹೋಗಿ ಹೊಸ ದಿಕ್ಕಿನತ್ತ ನಾವು ಮುಖ ಮಾಡಿ ನಿಲ್ಲುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸುವಿನ ಪ್ರಿಯವಾಗುವಂತೆ ದೀನವಾದ ನಮ್ಮಿ ಪ್ರಾರ್ಥನೆಯ ತಪ್ಪುಗಳೆಲ್ಲ ನೀವು ಪರಿಹರಿಸಿ ಮಾತೆ ನಿಮ್ಮ ಪುತ್ರನಿಗೆ ಅರ್ಪಿಸಿರಿ. ಮಾತೆ ನಿಮ್ಮ ಪುತ್ರನಿಗೆ ಅರ್ಪಿಸಿರಿ. ಮುಕ್ತಾಯ ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಶಿಲುಬೆ ಆದಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿದ್ದೇವೆ. ನಿಮ್ಮ ಕಷ್ಟಗಳನ್ನು, ಶಿಲುಬೆ ಭಾರವನ್ನು ಧ್ಯಾನಿಸಿದ್ದೇವೆ. ನಮ್ಮ ಕುಟುಂಬಗಳು ಇಂಥ ಕಷ್ಟದ ಹಾದಿಯಲ್ಲಿ ಸಾಗುವಾಗ ನಿಮ್ಮ ದೃಢತೆ, ಆತ್ಮಶಕ್ತಿಯನ್ನು ನಮಗೆ ನೀಡಿರಿ. ಪ್ರೀತಿ, ಸೋದರತ್ವ, ಕರುಣೆ, ಅನುಕಂಪದಿಂದ ನಮ್ಮ ಕುಟುಂಬವು ಸಾಗಲಿ. ನಾವು ಪರಸ್ಪರ ಸಾಂತ್ವನವಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಲು ನಿಮ್ಮ ಅನುಗ್ರಹವನ್ನು ದಯಪಾಲಿಸಿರಿ. ನಾವು ಮಾಡುವ ಪ್ರಾರ್ಥನೆ, ತಪಸ್ಸು ಕಾಲದ ವೃತಗಳು, ಪೂಜಾ ಸಂಸ್ಕಾರದ ಸ್ವೀಕಾರ, ನಮ್ಮ ಬಲಹೀನತೆಗಳನ್ನು ಹೊರಬರುವ ಕೃಪೆಯನ್ನು, ಸರಿದಾರಿಯಲ್ಲಿ ನಡೆಯುವಂತೆ ಕೃಪೆ ನೀಡಲಿ. ಮಾತೆ ಮರಿಯಮ್ಮನವರೇ, ಯೇಸುವಿನ ಸಹಾಯಕಿ, ಕಷ್ಟಪಡುವವರಿಗೆ ಸಾಂತ್ವನವೇ, ಕುಟುಂಬಗಳಿಗೆ ಆದರ್ಶವೇ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬ ಜೀವನ ನಮ್ಮ ಕುಟುಂಬಗಳ ಆದರ್ಶವಾಗಲು ನಮಗೆ ನಿಮ್ಮ ಮಾರ್ಗದರ್ಶನ ನೀಡಿರಿ. ಆಮೆನ್. ಪೋಪ್ ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸುವ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಿಶ್ವದ ಧರ್ಮಸಭೆಗಾಗಿ, ನಮ್ಮ ಧರ್ಮ ಕ್ಷೇತ್ರಕ್ಕಾಗಿ, ನಮ್ಮ ಧರ್ಮಾಧ್ಯಕ್ಷರಿಗಾಗಿ, ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮೆಲ್ಲರ ಕುಟುಂಬಕ್ಕಾಗಿಯೂ ಹಾಗೂ ಈ ಧ್ಯಾನ ಮಂದಿರದ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ
ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಿ ಅನುಗ್ರಹಿಸಲಿ. ಆಮೆನ್. ಆಮೆನ್.